ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಸೀಸನ್ನ ವಿಜೇತರನ್ನು ನೀವು ಘೋಷಿಸಲಿದ್ದೀರಿ. ಅದಕ್ಕೂ ಮುನ್ನ ಬಿಗ್ ಬಾಸ್ ಕಾರ್ಯಕ್ರಮದ ಜೊತೆಗಿನ ನಿಮ್ಮ ಅಪೂರ್ವ ಒಡನಾಟ, ನಿಮ್ಮ ಶ್ರಮತೆ, ನಿಮ್ಮ ಬದ್ಧತೆ ಹಾಗೂ ನಿಮ್ಮ ಅಪ್ರತಿಮ ಕೊಡುಗೆಯನ್ನು ಸಂಭ್ರಮಿಸಲು ಬಿಗ್ ಬಾಸ್ ತಂಡದ ವತಿಯಿಂದ ಒಂದು ಇರುಪು ನೋಟ ತಯಾರಾಗಿದೆ. ಅಭಿನಂದನೆಗಳೊಂದಿಗೆ ನಿಮ್ಮ ಜರ್ನಿಯ ವಿಟಿ, ನಿಮಗಾಗಿ, ನಿಮ್ಮನ್ನು ಸಂಭ್ರಮಿಸುತ್ತಿರುವ ಅಭಿಮಾನಿಗಳಿಗಾಗಿ. ಖುಷಿಯಾಗಿದ್ದಾಗ ದೇವರು ಮೈ ಮರೆತು ಎಂತೆಂಥವ್ರನ್ನ ಸೃಷ್ಟಿ ಮಾಡಿಬಿಡ್ತಾನೆ. ಕೋಪ ಬಂದಾಗ ಮಾತ್ರ ನನ್ನಂಥವ್ರನ್ನ ಸೃಷ್ಟಿ ಮಾಡ್ತಾನೆ. 10 ವರ್ಷದಿಂದ ಒಂದು ಲೆಕ್ಕ ಆದರೆ ಇನ್ನು ಮೇಲೆ ಬೇರೆ ಲೆಕ್ಕ. ಬಿಗ್ ಬಾಸ್ ಯಾಕೆ ಸರ್? ಬಿಕಾಸ್ ಆಫ್ ಸುದೀಪ್. ಹೆಂಗ್ ಕಾಣಿಸ್ತೀವಿ ನಾವು? ಹೆಂಗೆ? ಎಷ್ಟು ಟೆನ್ಷನ್ ಇದೆ? ಸ್ವಲ್ಪ ಇದೆ ಸರ್, ಬಟ್ ನೀವು ನೋಡಿದ್ಮೇಲೆ ಬಟರ್ಫ್ಲೈಸ್ ಜಾಸ್ತಿ ಆಗ್ತಿದೆ. ಬಟ್ ನೀವು ಕ್ಯಾಮ್ರಾ ಮುಂದೆ ಬಿಗ್ ಬಾಸ್ ಚಾಲೆಂಜ್ ಮಾಡಿದ್ರಲ್ಲ, ಅದು ತಪ್ಪೇ ಅಲ್ಲ ಸರ್. ಜೋಕ್. ಅದು ಬೇರೆ ಯಾರು ಅಲ್ಲ, ಆ ಫೋಟೋದಲ್ಲಿ ಇರೋದು ನಾನು. ಈಗ ಅರ್ಥ ಆಯ್ತು. ಅವ್ರು ಇಳ್ಕರಿಂದ ಡೈರೆಕ್ಟ್ ಮನೆಗೆ ಕಳಿಸಿದ್ದೀರ. ನೀವು ಅದು ವಾಲ್ಯೂಮ್ ನ ಒಂದು ಅಸ್ತ್ರ ಮಾಡ್ಕೊಂಡಿಲ್ಲ, ಅದನ್ನ ಕೇಳ್ತಾ ಇದ್ರೆ ನಮ್ಮ ವಸ್ತ್ರವೆಲ್ಲ ಬಿದ್ದೋಗ್ತಾ ಇದ್ದೀವಿ. ರಜತ್ ಸರ್, ಎಲ್ಲಿದ್ರಿ? ಹೋದ ವರ್ಷ 24 ಆಪರೇಟ್ ಹೋಗ್ಬಿಡೋಣ ಅಂತ ಪ್ಲಾನ್ ಹಾಕಿದ್ವಿ ಸರ್. ಫೈನಲ್ಗೆ ನೀವೆಲ್ಲ ಕಂಟೆಸ್ಟೆಂಟ್ಸ್ ನಮ್ಮ ಕಲರ್ಸ್ ಚಾನಲ್ಗೆ ಒಂಥರ ನಿಂಬೆದಿದ್ದಂಗೆ ಕೊನೆ ರಸ ಸ್ವರ್ಗ ನಂತ ಇರೋದು ಬ್ಯಾಟ್ಲ್ ಇತ್ತು ಸರ್. ನಾವು ಗೆಟ್ ಪ್ರಿಪೇರ್ಡ್ ಫಾರ್ ವಾರ್ಸ್ ಅವರೇ ಏನ್ ಕಾಣುತ್ತೆ? ಭಯ ಪಡಿ, ಒಳ್ಳೇದು. ಜೀವನದಲ್ಲಿ ಒಳ್ಳೆ ಹೆಸರು ಮಾಡಬೇಕು ಅಂತಂದ್ರೆ ಒಳ್ಳೆ ಸ್ನೇಹಿತರು ಹುಡುಕ್ಬೇಕಂತ, ಇತಿಹಾಸದಲ್ಲಿ ಹೆಸರು ಮಾಡಬೇಕು ಅಂದ್ರೆ ಒಳ್ಳೆ ಶತ್ರು ಹುಡುಕ್ಬೇಕಂತ. ನಿಮ್ಮ ಒಂದೊಂದು ಸೆಕೆಂಡ್ ನಿಮ್ಮೆಲ್ಲರಿಗೂ ಮೈಕ್ರೋಸ್ಕೋಪಿಕ್ ಝೂಮ್ ಮಾತನಾಡ್ತಾ ಇರ್ತೀನಿ ನಾನು. ಒಬ್ಬ ಅಪ್ಪನಿಗೆ ಹುಟ್ಟಿದೆ ಅಂದ್ರೆ ಯಾವ ನನ್ನ ಮಗನು ಅಪ್ಪನಿಗೆ ಬೈತಾರ ಮೇಡಮ್, ತಾಯಿ ಬೈತಾ ಇರೋದು. What is the best business in this world as a mind your own damn business? ಈ ಸೀಸನ್ one of the most successful seasons ಆಗಿ ನಾವು ತಗೊಂತೀವಿ TVRs ನ. ರಿಯಾಲಿಟಿ ಬಂದು 12.5 TVR ಬಂದಿರೋದಕ್ಕೆ ಏಕೈಕ ನಿಂತಿದ್ದೀನಿ ನಾನು. ಬಿಗ್ ಬಾಸ್ ನಮ್ಗೆ ಬೇರೆ ಸುದೀಪ್ ಸರ್ ಬ್ಯಾಡ್ ಫಾದರ್ ಅಂತ. ಬಿಗ್ ಬಾಸ್ ನನಗೆ ಒಂದು ದೇವಸ್ಥಾನ, ಆ ದೇವಸ್ಥಾನದಲ್ಲಿ ಸುದೀಪ್ ಸರ್ ನನಗೆ ದೇವ್ರ ತರ. ಈ ಶೋನ ಸ್ಕ್ರಿಪ್ಟೆಡ್ ಅಂದ್ರು, ಮಾತಾಡೋರು ಮಾತಾಡ್ತಾನೆ ಇದ್ದಾರೆ, ಶೋ ಬೆಳೀತಾನೆ ಇದೆ. ಫೀನಿಕ್ಸ್ ಬರ್ಡ್ ಅನ್ನೋದಕ್ಕೆ ಒಂದು ಉದಾಹರಣೆ ಬಿಗ್ ಬಾಸ್ಗೆ ಇನ್ನೊಂದು ದೊಡ್ಡದು ಇಲ್ಲ ಅನ್ನೋದು ನನ್ನ ನಂಬಿಕೆ.